ಅದಾದ ಮೇಲೆ ಮತ್ತೆ ಅಲ್ಲಿಂದ ವಾಪಸ್ ಬಂದ್ವಿ. ಆ ಟೈಮ್ನಲ್ಲಿ ಇಲ್ಲೇನು ಒಂದು ಕ್ರಾಂತಿ ಶುರುವಾಗಿತ್ತು, ದೈನಿಕ ಧಾರಾವಾಹಿ ಅಂತ. ಮನೆತನ, ಜನನಿ ಎರಡು ಬಂದಿತ್ತು. ಮೂರನೇದಾಗಿ ಅವರು ಟಿ ಎನ್ ಸೀತಾರಾಮ್ ಅವ್ರದ್ದು ಮಾಯಾಮೃಗ ಅಂತ. ಅಷ್ಟೊತ್ತಿಗೆ ನಾನು ಸೀತಾರಾಮ್ದು ಒಂದು 2-3 ಇದನ್ನು ಮಾಡಿದ್ದೆ. ಪತ್ತೇದಾರಿ ಪ್ರಭಾಕರ್ ಅಂತ, ಸ್ಫೋಟ ಅಂತ. ಸೊ ಅವ್ರು 3 ಜನ ಸೇರ್ಕೊಂಡು ಮಾಡ್ತಿದ್ರು. ಶೇಷಾದ್ರಿ, ನಾಗೇಂದ್ರ ಶಾ, ಟಿ ಎನ್ ಸೀತಾರಾಮ್ ಪ್ರಧಾನ ನಿರ್ದೇಶಕ. ಒಂದು ದಿವಸ ಇವನು ಶೇಷಾದ್ರಿ ಮನೆಗೆ ಬಂತು. ಅಷ್ಟೊತ್ತಿಗೆ ಶೇಷಾದ್ರಿ ನನಗೆ ಚೆನ್ನಾಗಿ ಪರಿಚಯ ಆಗಿತ್ತು. ಅಣ್ಣ ನೀವು ಇದನ್ನು ಮಾಡಬೇಕು, ಒಂದು ಪಾತ್ರ ಇದೆ. ಬೇಡ ಮಾರ, ನಾನು ಬೇಡ ಅಂತ ಈ ಫ್ಯಾಕ್ಟ್ರಿ ಬಿಟ್ಟು ಬಂದಿದ್ದೀನಿ, ನೀನು ಮತ್ತೆ ಇನ್ನೊಂದು ಫ್ಯಾಕ್ಟ್ರಿಗೆ ಸೇರಿಸ್ತಾ ಇದ್ದೀನಿ, ನೀನು ದಿವಸ ಯಾರು ಬಂದು ಮಾಡ್ತಾರೆ ನೋ ಅಂತ. ಇಲ್ಲ ನಾನು ಪಾತ್ರ ಹೇಳಿಬಿಡ್ತೀನಿ, ಆಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಅವನು ಶೇಷಾದ್ರಿ ಭಾಳ ಒಳ್ಳೆ ನರೇಟರ್, ನಮ್ಮನ್ನು ಸಂಮೋಹನಗೊಳಿಸ್ಬಿಡ್ತಾನೆ. ಬಹಳ ಚೆನ್ನಾಗಿ ಹೇಳ್ತಾ ನನಗೆ ಯಾರು ಒಂದು ನರೇಷನ್ ಕೊಡ್ತಿದ್ರೆ ನನ್ನ ಕಣ್ಣು ಮುಂದೆ ಒಂದು ಚಿತ್ರ ಬರ್ತಾ ಇರುತ್ತೆ. ಓಕೆ, ಗ್ರಾಫಿಕ್ ಪಿಕ್ಚರ್. ಅದನ್ನು ನೋಡಿದರೆ ಈ ಕ್ಯಾರೆಕ್ಟರು ನನಗೆ ಗೊತ್ತಿರೋ ಕ್ಯಾರೆಕ್ಟರ್ ಇದು, ಇದರೊಳಗೆ ಇಷ್ಟೆಷ್ಟು ನ್ಯೂಯೆನ್ಸಸ್ ಇದೆ, ಯಾಕೆ ಮಾಡಬಾರ್ದು ಅನ್ನಿಸ್ತು. ಆಮೇಲೆ ಅವ್ನಿಗೆ ಹೇಳಿದೆ, ಈ ಪಾತ್ರ ಆದರೆ ನಾನು ಮಾಡ್ತೀನಿ. ಅವ್ರಿಗೆ ಬೇಕಾಗಿದ್ದು ಅದೇನೆ, ಆ್ಯಕ್ಚುಲಿ ಅವ್ರು ಬಂದಿದ್ದು ಅದೇ ಪಾತ್ರಕ್ಕೇನೆ. ಸರಿ. ಆಮೇಲೆ ಅದನ್ನು ಮಾಡಿಕೊಂಡೋದು. ಅದೇನು ಶಾಸ್ತ್ರಿಗಳ ಕ್ಯಾರೆಕ್ಟ್ರು ಅದೊಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ನನಗೆ ಒಂದು ರೆಕಗ್ನಿಷನ್ ಸಿಕ್ತು, ಮತ್ತೊಂಥರ ರೆಕಾಗ್ನಿಷನ್ಗಿಂತ ನನಗೆ ತೃಪ್ತಿ ಒಂದು ತೃಪ್ತಿ. ಆಮೇಲೆ ಎಸ್, ಈ ಪಾತ್ರದಲ್ಲಿ ನಾನು ನಿಜವಾಗಿಯೂ ಅಭಿನಯಿಸಿದ್ದೀನಿ ಅಂತ ನನಗೆ ಅನಿಸಿದ್ದು. ಆಮೇಲೆ ಅಭಿನಯವೂ ಅಲ್ಲ, ಅದು ಈ ಪಾತ್ರವಾಗಿದ್ದೇನೆ ಅಂತ. ಸರಿ ಲೀಡ್ ಇನ್ ದಟ್ ಕ್ಯಾರೆಕ್ಟರ್. ವೆರಿ ಇಂಟ್ರೆಸ್ಟಿಂಗ್. ಖುಷಿ. ಇದಾದ ಮೇಲೆ ಮುನ್ನುಡಿ ಇದು 96-97 ಸಮಯ, 2001 ಮುನ್ನುಡಿ ಬಂದಿತ್ತು. ಆವಾಗ ಇವರೆಲ್ಲ ಚಡಪಡಿಸ್ತಿದ್ರು, ಶೇಷಾದ್ರಿ ಇವರೆಲ್ಲ, ನಾವು ಒಂದು ಸಿನಿಮಾ ಮಾಡಬೇಕು ಅಂತ. ಅಷ್ಟೊತ್ತಿಗೆ ನನಗೆ ಒಂದು ಪಟ್ಟ ಸಿಕ್ಕಿತ್ತು. ಅದು ಸೋಕಾಲ್ ಲೋ ಬಜೆಟ್ ಸಿನಿಮಾ. ಈ ಬಡತನದ ಸಿನಿಮಾ ಅಂತ ಅಂದರೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಸರಿ. ಸೊ ಮೊನ್ನೆ ಯಾರೋ ಕೇಳಿದ್ರು, ಸರ್ ಒಂದು ಲೋ ಬಜೆಟ್ ಸಿನಿಮಾ, ದಯವಿಟ್ಟು ಹಂಗೆ ಹೇಳಬೇಡಿ, ನೀವು ಸಿನಿಮಾ ಮಾಡ್ತಿದ್ದೀವಿ ಅಂತ ಹೇಳಿ ಅಷ್ಟೇ, ಬಜೆಟ್ ಲೋನೋ ಅಯ್ಯೋ ನೀವು ಹೇಳಬೇಡಿ. ಬಟ್ ಎಸ್, ಎಲ್ಲೂ ಪಾಪ ಅಲ್ಲಿ ಇಲ್ಲಿ ಯಾರ್ಯಾರ ಹತ್ರನೂ ಹೋಗಿ ಇದನ್ನು ಮಾಡ್ದ, ಒಂದು ಒಳ್ಳೆ ಕಥೆ ಇಟ್ಕೊಂಡಿದ್ದ. ಬಟ್ ಯಾರೂ ಮುಂದೆ ಬರಲಿಲ್ಲ ಆ ಸಿನಿಮಾ ಮಾಡೋಕ್ಕೆ. ಬಟ್ ಅವನಿಗಾಗಲೇ ಒಂದು ಇದಿತ್ತು, ಕಲ್ಪನೆ ಚೆನ್ನಾಗಿತ್ತು. ಇದು ಮಾಡಿದರೆ ಒಳ್ಳೆ ಹೆಸರು ಬರುತ್ತೆ, ಮಾಡಬೇಕಾದ ಚಿತ್ರ ಇದು, ಈ ಎಕ್ಸ್ಪೆರಿಮೆಂಟಲ್ ಫಾರ್ಮ್ಯಾಟ್ನಲ್ಲಿ ಇದು ನಿಜವಾಗಿಯೂ ಮಾಡೋಕ್ಕೆ ಸಾಧ್ಯ ಅಂತ. ಇದು ಅವನೇನು ಜಯರಾಜ್ ಅಂತ ಹೇಳಿ ಮಲಯಾಳಂನಲ್ಲಿ ಅವನು 1 ಲಕ್ಷದ ನಾನೊಂದು ಸಿನಿಮಾ ಮಾಡಿದ್ದೀನಿ ಅಂತೆಲ್ಲೋ ಹೇಳಿದ್ದು ಇದು ಬಂತು. ನಾವು ಯಾಕೆ ಮಾಡಬಾರ್ದು ಅಂತ ಶುರು ಮಾಡಿಕೊಂಡೆ. ಆ ಸಮಯದಲ್ಲಿ ನಾನು ಹೇಳಿದ್ದೆ, ಅವರಿವ್ರ ಹತ್ರ ಪರದಾಡೋದ್ರ ಬದಲು ನೀವೇ ಒಂದು 4 ಜನ ಸೇರಿಕೊಳ್ಳ್ರಿ, ಒಂದು ಕಲೆಕ್ಟಿವ್ ಪ್ರೋಸೆಸ್ ಆಗಿ ಮಾಡಿರಿ ಇದನ್ನು, ದಟ್ ಮೇ ಬಿ ಬೆಟರ್. ಆಮೇಲೆ ಒಂದು 10 ಜನ ಸೇರಿಕೊಂಡ್ರೆ ಒಂದು 10 ಲಕ್ಷ ಆಗುತ್ತೆ. ಆಮೇಲೆ ಕಳ್ಕೊಂಡ್ರೆ ಒಬ್ಬೊಬ್ರು 1 ಲಕ್ಷ ಅಷ್ಟೇ ಕಳ್ಕೊಳ್ಳೋ ಸ್ಥಿತಿನೂ ಇಲ್ಲ. ಏನೋ ಒಂದಿಷ್ಟು ಸಬ್ಸಿಡಿ ನಮ್ಮಸನೇನೋ ಬರುತ್ತೆ ಅಂತ. ಸರಿ ಮಾಡ್ಬೋದು ಈ ತರಹ. ನೀವು ಪಾರ್ಟ್ನರ್ ಆಗ್ತೀನಿ, ನಾನು ಪಾರ್ಟ್ನರ್ ಆಗಲ್ಲಪ್ಪ, ನಿಮ್ಗೊಂದು 1 ಲಕ್ಷ ಬೇಕು, ಅದನ್ನು ಕೊಡ್ತೀನಿ, ನಿನ್ನ ಹೆಸರಿನಲ್ಲಿ ಕೊಡ್ತೀನಿ, ಅದೇನು ಮಾಡ್ತೀಯೋ ಮಾಡ್ಕೊಂಡು ನೀವೇನಾದ್ರು ಪಡ್ಕೊಂಡ್ರೆ ವಾಪಸ್ ಕೊಡ್ರಿ, ಪಡ್ಕೊಳ್ಳಿಲ್ಲ ಅಂತ ಬಿಟ್ಟು ಬಿಡ್ರಿ. ನನಗೆ ಪ್ರೊಡ್ಯೂಸರನ್ನು ಹೆಸರಿನಲ್ಲಿ ಇಡಬೇಡಿ.
ಹಾಗಾಗಿ ನನ್ನದೇ ಮೊದಲ 1,00,000 ಹೊರಗಡೆಯಿಂದ ಬಂದಿದ್ದು ಅಂತ ಕಾಣುತ್ತೆ ಅವ್ರಿಗೆ. ಆಮೇಲೆ ಆಯಿತು ಅವರು ಇವರು ಸೇರಿಕೊಂಡ್ರು. ನನಗೆ ಇನ್ನೊಂದು ಜವಾಬ್ದಾರಿ ವಹಿಸಿದ್ರು. ಅವತ್ತೆಲ್ಲ ನಾನು ಗುಬ್ಬಿಗೆ ಹೋಗ್ತಾಯಿದ್ದೆ, ಯಾವುದೋ ಒಂದು ಥಿಯೇಟ್ರ್ ಫೆಸ್ಟಿವಲ್ ಇನಾಗ್ರೇಷನ್ಗೆ. ಈಗ ಅಲ್ಲಿ ತುಮಕೂರಿನಲ್ಲಿ ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ, ಅವ್ರು ಪ್ರೊಡ್ಯೂಸರಾಗಿ ಬರೋಕ್ಕೆ ತಯಾರಿದ್ದಾರೆ. ಬಟ್ ನಿಮ್ಮದೊಂದು ಮಾತು ಬೇಕಾಗಿದೆ ಅವ್ರಿಗೆ. ನೋಡಪ್ಪ, ನಾನು ರೆಕಮೆಂಡ್ ಮಾಡೋಕ್ಕಾಗಲ್ಲ, ಹೇಳ್ತೀನಿ. ಇಲ್ಲ, ಒಂದು ಸಾರಿ ಭೇಟಿ ಮಾಡಿ ಅವ್ರು. ನಾನು ತುಮಕೂರಿನಲ್ಲಿ ಅಲ್ಲೊಂದು ಈ ರಾಗಿ ಬಿಸ್ಕತ್ ಮಾಡೋದೊಂದು ಇದಿದೆ, ಸ್ಪೆಷಲ್ ಹೋಟೆಲ್, ಹೆಸರು ಮರ್ತೋಗಿದ್ದಾನೆ. ಅಲ್ಲಿ ತುಮಕೂರು ಸೋಮಣ್ಣ ಅಂತ ಅವರು ಫುಟ್ಪಾತಿಗೆ ಬಂದರು. ನಾನು ಕಾರ್ ನಿಲ್ಲಿಸಿದೆ ಅಲ್ಲಿ. ನಮಸ್ಕಾರ ಸ್ವಾಮಿ, ನೀವೇ ಸೋಮಣ್ಣ? ಹೌದು ಅಣ್ಣ, ಈ ಥರ ಇವರೇನೋ ಸಿನಿಮಾ ಮಾಡ್ತಿದ್ದಾನಂತೆ, ನಿಮ್ಮನ್ನು ಭೇಟಿ ಮಾಡಿ ಅಂದರು. ಭೇಟಿ ಮಾಡಿದ್ದೀನಿ ನೋಡಿ. ಅದೇ ಸರ್, ನೀವು ಇದಕ್ಕೆ ನನ್ನ ಪಾರ್ಟ್ನರ್ ಅಲ್ಲಪ್ಪ, ಈ ಥರ ಅವ್ರಿಗೇನೋ ಸಹಾಯ ಬೇಕು ಅಂದ್ರೆ ಒಂದು ಮಾಡಿದ್ದೀನಿ. ಓಕೆ, ನಾನು ಬರ್ಬೋದಾ ಅಂತ ನನ್ನ ರೆಕಮೆಂಡೇಶನ್ ಕೇಳಬೇಡಿ. ಒಂದು ಒಳ್ಳೆ ಚಿತ್ರ ಮಾಡ್ತಾಯಿದ್ದೀವಿ ಅನ್ನೋ ನಂಬಿಕೆ ಇದೆ ನನಗೆ. ಓಕೆ, ನೀವು ನೋಡಿ, ನಿಮಗೆ ಸೂಕ್ತ ಅಂತಂದರೆ ನೀವು ಮಾಡಬಹುದು. ದಯವಿಟ್ಟು ನಾನು ಹೇಳಿದೆ ಅಂತ ಮಾಡಬೇಡಿ. ಅವ್ರು ಒಪ್ಕೊಂಡ್ರು, ಅವನು ಮಾಡಿದರು. ಹೋಗಿ ಪ್ರಶಸ್ತಿನೂ ತೊಗೊಂಬಂದ್ರು ಅವರು. ಅದಕ್ಕೆ ನನಗೊಂದು ರಾಜ್ಯ ಅಂತಂದ್ರೆ. ಸರ್, ನೀವು ಆ ಕ್ಯಾರೆಕ್ಟ್ರಿಗೆ ಹೆಂಗೆ ಬಂದ್ರಿ ಸರ್? ಅದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅಡೋಣ ಬೇರೆ ಕಡೆ ಹೇಳಿದ್ದೀನೋ ಇಲ್ಲೋ ಅಂತ. ಈ ಡಿಸ್ಕಷನ್ ಎಲ್ಲ ಆಗ್ತಿದ್ದದ್ದು ಅದು ಬೋಳ್ವಾರ್ ಅವ್ರ ಕಥೆ, ಮುತ್ತುಚೇರ ಅಂತ. ಆ ಕಥೆನ ಓದಿದ್ದೆ ನಾನು. ಶೇಷಾದ್ರಿ, ಓಕೆ, ನೀವು ಈ ಹಾಸನಬ್ಬನ ಪಾತ್ರ ಮಾಡಬಹುದು ಅಂತ ಅಂದಿದ್ದೆ. ನಾನು 1,00,000 ಕೊಟ್ಟಾಗ ಈ ಪಾತ್ರ ನಂದಾಗತ್ತೆ ಅಂತ ಏನು ಇದನ್ನು ಕಲ್ಪನೆ ಇರಲಿಲ್ಲ. ಓಕೆ, ಒಂದು ಒಳ್ಳೆಯ ಸಿನಿಮಾ ಮಾಡ್ತಿದ್ದಾರೆ, ನಾನು ಹೆಲ್ಪ್ ಮಾಡಬೇಕು ಅನ್ನೋ ದೃಷ್ಟಿಲಿ ಮಾಡಿದ್ದು. ಅವನು ಹೇಳಿದ್ರಿಂದ ಓಕೆಪ್ಪ, ಆದರೆ ಮಾಡೋಣ ಅಂತ. ಅಲ್ಲಿ ಇದು ಮಾಗಡಿ ರೋಡ್ನಲ್ಲಿ ಅವ್ರ ಮನೆ ಇತ್ತು, ಬಳುವಾರ್ದು. ಅಲ್ಲಿ ಒಂದು ಡಿಸ್ಕಷನ್ ಇತ್ತು, ಯಾರ್ಯಾರು ಏನೇನು ಮಾಡ್ತಾರೆ. ಓಕೆ, ಈ ಪಾತ್ರ ಯಾರು ಮಾಡೋ, ಆ ಪಾತ್ರ ಯಾರು ಮಾಡ್ತಾರೆ. ಹಾಸನಬ್ಬನ ಪಾತ್ರ ತತ್ತಣ್ಣ ಮಾಡ್ಬೋದು ಅಂತ. ಒಂದು ಸಾರಿ ಹಿಂಗೆ ನೋಡಿದ್ರು ನನ್ನ. ಈ ಹಾಸನಬ್ಬ ಅಲ್ವೇ ಅಲ್ಲ, ಇಂಪಾಸಿಬಲ್. ಯಾಕೆ ಇಲ್ಲಕ್ಕೆ ನನಗೆ ಅನ್ನಿಸ್ತಿಲ್ಲ. ನಾನು ಇವನು ನೋಡಿ ಬರೆದಿದ್ದಲ್ಲ, ನನ್ನ ಕಲ್ಪನೆನೇ ಬೇರೆ. ಇಲ್ಲ, ಒಂದು ಸರಿ ನೋಡೋಣ, ಕಾಸ್ಟ್ಯೂಮ್ ಟ್ರಯಲ್ನ ನೋಡೋಣ. ಅದೇನೋ ಒಂದು ಪಂಚೆ ಉಟ್ಕೊಂಡು ಬಂದು ನಿಂತ್ಕೊಂಡೆ. ನಾನು ಹೇಳಿದೆ, ಒಂದು ನಿಮಿಷ ತಡೀರಿ ನೋಡೋಣ. ಬಿಳಿದೊಂದು ಮುಸ್ಲಿಂ ಕ್ಯಾಪ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಬಂದು ಮತ್ತೆ ಎದುರುಗಡೆ ನಿಂತೆ. ಆಗಬಹುದೇನಪ್ಪ ನೋಡಂದರೆ, ನಾಟ್ಯಶಾಸ್ತ್ರದ ಆಹಾರ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಒನ್ ಕ್ಯಾಪ್ ಚೇಂಜ್ ದ ಹೋಲ್ ವಿಜುವಲೈಸೇಷನ್. ಒಬ್ಬ ವ್ಯೂಯರ್ ಇದು ಚೇಂಜ್ ಆಗೋಗುತ್ತೆ. ಒಂದೇ ಆ ಬಿಳಿ ಕ್ಯಾಪ್ ಹಾಕ್ಕೊಂಡಿರ್ತಾನೆ. ಸೊ ಶಾಸ್ತ್ರಗಳು ಸುಮ್ಮನೆ ಬಂದಿದ್ದಲ್ಲ. ನಾಟ್ಯಶಾಸ್ತ್ರ ಬರೆದವನಿಗೆ ಆಹಾರ್ಯದ ಬಗ್ಗೆ ಓಕೆ ಅಷ್ಟೊಂದು ಗಮನ ಇದೆ ಅಂತ. ಹಂಗಾಯಿತು. ಆಮೇಲೆ ಅವರು ನಂದು ಅಷ್ಟೇಪ್ಪ, ನನ್ನ ಕತೆ ತೊಗೊಳ್ಳಿ, ಇದನ್ನು ಮಾಡ್ಕೊಳ್ಳಿ, ನನಗೂ ಇದಕ್ಕೂ ಇನ್ನೇನು ಸಂಬಂಧ ಕಲ್ಪಿಸ್ಬೇಡ್ರಿ. ಶೇಷಾದ್ರೆ ಇಲ್ಲ, ಅವ್ರ ಕೈಲೇ ಬರೆಸ್ಬೇಕು ಸಂಭಾಷಣೆ, ಆವಾಗಲೇ ಸರಿಯಾಗಿ ಬರೋದು. ಅಲ್ಲೆಲ್ಲ ಹೋಗಿ ವಿಧಾನಸೌಧದ ಹತ್ರ ಸಿಕ್ಕಿದ್ರು ಅವರು. ಹೋಗಿ ಇಲ್ಲ ಕಣ್ರಿ, ನನಗೆ ದಯವಿಟ್ಟು ನನಗೆ ಗೊಳಕೋಬೇಡಿ. ಅವ್ರು ಯಾಕೆ ಅಲ್ಲಿದ್ದರು, ನಾವು ಯಾಕೆ ಅಲ್ಲೋದಿನೋ ನನಗೆ ಜ್ಞಾಪಕ ಇಲ್ಲ. ನಾನು ಹೇಳಿದೆ, ಇಲ್ಲ ರೀ, ಇದು ಒಂದು ಒಳ್ಳೆಯ ಪ್ರಾಜೆಕ್ಟ್ ಆಗ್ತಾಯಿದೆ, ಅದರೊಳಗೆ ನಿಮ್ಮ ಸಹಾಯ ಬೇಕಾಗಿದೆ. ಓಕೆ, ನೀವು ಏನೋ ಇನ್ಯಾವ ಕಾರಣಕ್ಕೂ ಅಲ್ಲ, ಒಳ್ಳೆ ಪ್ರಾಜೆಕ್ಟ್ ಕನ್ನಡಕ್ಕಾಗುತ್ತೆ ಅಂತ ಏನೋ ಮಾಡೋ ಮನವೊಲಿಸ್ತು. ಆಮೇಲೆ ಒಪ್ಕೊಂಡು ಅದನ್ನು ಮಾಡ್ತೀನಿ ಅಂತ. ಆಮೇಲೆ ಅವ್ರ ಹೆಂಡತಿ ಇಬ್ಬರು ಕೂಡ ಟೋಟಲಿ ಡೆಡಿಕೇಟೆಡ್ ಟು ದಟ್, ನಮ್ಮ ಜೊತೆಲೇ ಇದ್ದರು ಅಲ್ಲಿ.
ಅವರು ವಸ್ತ್ರಾಲಂಕಾರ ಮುಖಾಲಂಕಾರ ಎಲ್ಲ ಅವ್ರ ಹೆಂಡತಿ ನೋಡಿಕೊಂಡ್ರು. ಅಲ್ಲಿಯ ಲೊಕೇಶನ್ಸು ಮತ್ತು ಇದು ಸಂಭಾಷಣೆ, ಪಾತ್ರಕ್ಕೆ ಸಂಬಂಧಪಟ್ಟ ಇದು. ಇವಾಗ ಎಲ್ರಿಗೂ ಮಾಡಿದವ್ರಿಗೆಲ್ಲ ಜ್ಞಾಪಕ ಇದೆಯೋ ಇಲ್ಲೋ ಗೊತ್ತಿಲ್ಲ. ನಂದು ಒಂದು ಕಾಂಟ್ರಿಬ್ಯೂಷನ್ ನನಗೆ ಜ್ಞಾಪಕ ಇದೆ. ಐ ವುಡ್ ಕನ್ಸಿಡರ್ ದ್ಯಾಟ್ ಆಸ್ ಎ ಮೇಜರ್ ಕಾಂಟ್ರಿಬ್ಯೂಷನ್ ಫಾರ್ ದ್ಯಾಟ್ ಫಿಲ್ಮ್. ಈ ಸಿನಿಮಾದಲ್ಲಿ ನಾವು ಮುಲ್ಲಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಸನ್ನಿವೇಶದಲ್ಲಿ ಅವರು ಬರೆದಿದ್ದ ರೀತಿ ಒಳಗೆ ಹಾಗೆ ಬಿಟ್ಟಿದ್ದಿದ್ರೆ ಇಲ್ಲ ಅದು ಸೆನ್ಸಾರ್ನಲ್ಲಿ ತೊಂದರೆ ಆಗಿರೋದು, ಇಲ್ಲಾಂದರೆ ಕಮ್ಯುನಿಟಿಯಿಂದ ನಾವು ತೊಂದರೆ ಅನುಭವಿಸಬಹುದಾಗಿತ್ತು. ಅದೇನು ಆ ಸಮಯದಲ್ಲಿ ಆಗಲೇ ಸಾಕಷ್ಟು ಇದಾಗಿತ್ತು, ಅದು ಶೂಟಿಂಗ್ ಆಗಿತ್ತು. ಆ ಒಂದು ಸನ್ನಿವೇಶದಲ್ಲಿ ಇಲ್ಲ ಇದನ್ನು ಹೀಗೆ ಇಟ್ಕೊಳ್ಳೋಕ್ಕಾಗಲ್ಲ, ಈ ಸೀನು ಇದನ್ನು ಬದಲಾಯಿಸಬೇಕು ಅಂತ. ಏನು ಮಾಡ್ತೀರಿ, ಏನು ಬದಲಾಯಿಸೋದು? ಬಡವರನ್ನ ಕರೀರಿ, ನಾನು ಅವ್ರ ಜೊತೆಲಿ ಕೂತ್ಕೊಂಡು ಒಂದು ಇದನ್ನು ಮಾಡ್ತೀನಿ, ಕರೆಕ್ಷನ್ ಮಾಡ್ತೀನಿ ಅಂತ. ನಾವಿಬ್ಬರು ಕೂತ್ಕೊಂಡಿವಿ ಅಲ್ಲಿ. ಕೂತ್ಕೊಂಡು ಒಂದು ಸೆಂಟೆನ್ಸ್ ಸೇರಿಸ್ದೆ ಅಷ್ಟೇ. ಅಲ್ಲಿ ಇಲ್ಲಿ ಧರ್ಮದ ವಿಷಯ ಬರಬಾರ್ದು, ಇದು ಆಚರಣೆಗೆ ಸಂಬಂಧಪಟ್ಟಿದ್ದು, ಇದು ಸೋಷಲ್ ಇದಕ್ಕೆ ಸಂಬಂಧಪಟ್ಟಿದ್ದು, ಸಾಮಾಜಿಕ. ಅದನ್ನು ಆ ಸಾಮಾಜಿಕ ಪ್ರಜ್ಞೆ ಇಟ್ಕೊಂಡೇ ಅದನ್ನು ಸಾಲ್ವ್ ಮಾಡಬೇಕು, ಧರ್ಮಕ್ಕೂ ಅದಕ್ಕೂ ಇದಾಗಬಾರ್ದು ಅನ್ನೋ ರೀತಿ ಒಳಗೆ ಒಂದು ಹೇಳಿದೆ ನಾನು. ಅವ್ರು ಬರೆದು ಕೊಟ್ಟರು ಅವರು. ಅದು ಚೆನ್ನಾಗೂ ಬಂತದು. ಆ್ಯಂಡ್ ಐ ಥಿಂಕ್ ದಟ್ ಬಿಕೇಮ್ ದ ಎಸೆನ್ಸ್ ಆಫ್ ದಟ್ ಫಿಲ್ಮ್ ಆಲ್ಸೋ. ಆ ನಡುವೆ ನನ್ನ ಹತ್ರ ಸಾಕಷ್ಟು ಜನ ಬ್ರೋಷರ್ ಬರ್ಸೋಕೆ ಬರೋರು. ನಾಗಾಭರಣದ ಆಸ್ಫೋಟಕ್ಕೆ ಅದಕ್ಕೆ ನಾನೇ ಇದನ್ನು ಬರೆದಿದ್ದು. ಆಮೇಲೆ ಒಂದು 2-3 ಸಿನಿಮಾಗೆ ಇದು ಯಾವುದು ಒಂದು ಯಾವುದೊಂದು ಮಕ್ಕಳ ಚಿತ್ರ ಮಾಡಿದ್ನಲ್ಲ, ಚಿನ್ನಾರಿ ಮೊತ್ತಕ್ಕೆ. ಅದಕ್ಕೆಲ್ಲ ಒಂದು ಬ್ರೋಷರ್ಸ್ಗೆ ಇದನ್ನು ಸಿನಾಪ್ಸಿಸ್ನ ಬರೀತಿದ್ದೇನೆ. ಇದು ಶೇಷಾದ್ರಿಂದ 3-4 ಸಿನಿಮಾಗೆ ನಾನೇ ಬರೆದಿರೋದು. ಓಕೆ, ಅದೊಂದು ಕೆಲಸ ಶುರುವಾಯಿತು ನನಗೆ. ಆಮೇಲೆ ಈ ಲಿಂಗದೇವರು ಕಾಡೆ ಬೆಳೆದಿಂಗಳು ಸಿನಿಮಾ ಮಾಡಬೇಕಾದ್ರೆ ಅಥವಾ ಮೌನಿಗೋ ಯಾವುದಕ್ಕೋ ಸಬ್ ಟೈಟ್ಲಿಂಗ್ ರಾತ್ರಿ ಕೂತ್ಕೊಂಡು ಅದನ್ನು ನಾನು ಅವನು ಇಬ್ಬರೇ ಕೂತ್ಕೊಂಡು ಮಾಡಿದ್ದೆ. ಎಲ್ಲೂ ಹೊರಗಡೆ ಕಳಿಸ್ಲಿಲ್ಲ ಅದನ್ನು. ಸರಿ 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 ಸರಿ. ಸೊ ನಿಮಗಿದ್ದ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಈ ಥರದಕ್ಕೆಲ್ಲ ಅವ್ರು ಅಂದ್ಕೊಂಡಿದ್ದು ಇವನಿಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅದರಿಂದ ಬರಿಬೋದು ಅಂತ. ಅದು ಹೆಲ್ಪ್ ಆಗಿಲ್ಲ. ಅದಲ್ಲಿ ಒಂದು ಫ್ರೇಮ್ನಲ್ಲಿ ಓಕೆ ಇಷ್ಟುದ್ದ ಸೆಂಟೆನ್ಸ್ನ ಇಷ್ಟಕ್ಕೆ ಹೇಗೆ ತರ್ಬೋದು ಆ ರೀತಿ ಸಬ್ ಟೈಟ್ಲಿಂಗ್ ಇದು ಕ್ವೈಟ್ ಇಂಟ್ರೆಸ್ಟಿಂಗ್. ಕರೆಕ್ಟ್ ಕರೆಕ್ಟ್. ನ್ಯೂಯಾನ್ಸ್ ಅದು. ಸೊ ಅದೊಂದಿಷ್ಟು ಕೆಲಸಗಳನ್ನು ಮಾಡಿದೆ. ಅದಕ್ಕೆ ಅದಕ್ಕೊಂದು ರಾಷ್ಟ್ರ ಪ್ರಶಸ್ತಿ ಅಂತ ಬಂತು. ಅದು ರಾಷ್ಟ್ರ ಪ್ರಶಸ್ತಿಗೆ ಸಿಗುವಂಥ ಪಾತ್ರವ ನನಗೆ ಬರಬಹುದು ಅಂತ ಯಾರ್ದ ನಿರೀಕ್ಷೆ ಇತ್ತ, ಇವ್ಯಾವುದು ನನಗೆ ಗೊತ್ತಿಲ್ಲ. ಓಕೆ, ಬಂತು. ಒಟ್ಟಿನಲ್ಲಿ ಹೋದ್ವಿ, ತೊಗೊಂಡ್ವಿ, ಬಂದ್ವಿ. ಸೊ ಒಂದು ಥರದಲ್ಲಿ ಅಲ್ಲಿಂದ ಮುಂದೆ ನಿಮ್ಮ ಶೇಷಾದ್ರಿಯ ನಂಟು ಇಲ್ಲ ಅದಕ್ಕೆ ಮುಂಚೆನೇ ಬೆಳೆದ್ಬಿಟ್ಟಿತ್ತು. ಅದೇ ಕಿರುತೆರೆಯಿಂದ ಬೆಳೆದಿತ್ತು. ಕಿರುತೆರೆಯಿಂದ ಆಮೇಲೆ ಅವನು ಅಶೋಕ್ ಬಾದರದಿನ್ನೇ ಒಂದು ಸಿನಿಮಾ ಮಾಡಿದ್ದ, ಗೌರಿ ಶಂಕರ ಅಂತಲೇ. ಅದಕ್ಕೆ ಇವನು ಅಸೋಸಿಯೇಟ್, ಅದಕ್ಕೆ ಸಂಭಾಷಣೆನೂ ಬರೆದಿದ್ದ. ಅಲ್ಲಿಂದ ನಮ್ಮ ಇದು ಸ್ವಲ್ಪ ಹತ್ತಿರವಾಗಿತ್ತು. ಸೊ ಹಂಗಾಗಿ ಅಲ್ಲಿಂದ ಮುಂದಕ್ಕೆ ವರ್ಚುವಲಿ ಅವನು ಮಾಡಿದ ಸಿನಿಮಾಗಳು ಎಲ್ಲದರಲ್ಲೂ ಪಾತ್ರ ವಹಿಸಿದೆ. ಎಕ್ಸೆಪ್ಟ್ ಒಂದು, ಯಾವುದದು ವಿಮುಕ್ತಿ ಇರ್ಬೇಕಾ? ಇವನು ಮಾಡಿದ್ದ ರಾಮಕೃಷ್ಣ. ರಾಮಕೃಷ್ಣ ಮಾಡಿದ್ದ, ಹೌದಾ? ಅದೊಂದು ಇಂಟ್ರೆಸ್ಟಿಂಗ್ ಇದೆ. ಇಡೀ ಚರ್ಚೆಯಲ್ಲಿ ಭಾಗವಹಿಸಿದ್ದೀನಿ ಬಿಗಿನಿಂಗಿಂದ. ಆಮೇಲೆ ನಮಗಿನ್ನೂ ಕೂಡ ನನಗೆ
ನೋಡಿ ಈ ಸಬ್ಜೆಕ್ಟ್ನಲ್ಲಿ ಸಾವು ಅಂದ್ರೇನು, ಜೀವ ಅಂದ್ರೇನು, ಮುಕ್ತಿ ಅಂದ್ರೇನು, ಇವೆಲ್ಲವನ್ನು ಕವರ್ ಮಾಡಬೇಕು. ಆವಾಗಲೇ ಇದು ಒಂದು ದೊಡ್ಡ ಮಹತ್ವದ ಸಿನಿಮಾ ಆಗೋದು ಅಂತಂದು ಅದಕ್ಕೆ ಯಾರ ಹತ್ರ ಡಿಸ್ಕಸ್ ಮಾಡಬೇಕು. ಶತಾಬ್ದಾನಿ ಗಣೇಶ್ ಹತ್ರ ಹೋಗಿದ್ದು, ಅವ್ರ ಮನೆಗೆ ಹೋಗಿದ್ದು. ಸೊ ಬೆಳಗ್ಗೆ ಹೋಗಿ 12 ಗಂಟೆ ತನಕ ಅವ್ರ ಜೊತೆನಲ್ಲಿ ಮಾತಾಡಿ ಇದನ್ನು ಮಾಡಿ ಏನೇನೋ ನನಗೆ ಇದ್ದ ಸಂದೇಹಗಳು ಅವನ್ನ ನಿವಾರಣೆ ಮಾಡ್ಕೊಂಡು ಆಮೇಲೆ ಇವನು ಅದ್ರ ಜೊತೆಯಲ್ಲಿ ಇದು ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂತ ಅದನ್ನು ಬೇರೆ ಅವ್ನು ಸೇರಿಸ್ಬಿಟ್ಟಿದ್ದೆ. ಸರಿ ಸರಿ ಸರಿ. ನಾನು ಯಾವಾಗಲೂ ಹೇಳ್ತೀನಿ, ಒಂದು ಸಿನಿಮಾದಲ್ಲಿ ಎರಡೆರಡು ಥೀಮ್ಗಳನ್ನು ಒಟ್ಟೊಟ್ಟಿಗೆ ಮಿಕ್ಸ್ ಮಾಡಿದರೆ ಫೋಕಸ್ಗೆ ಹೊರಟೋಗುತ್ತೆ ಅಂತ. ಬಟ್ ಅಲ್ಲೇನೋ ಅವನಿಗೆ ಅದರ ಬಗ್ಗೆ ಒಂದಿಷ್ಟು ಇದಿತ್ತು, ಅದನ್ನು ಸೇರಿಸಿದ್ದ. ಇವಾಗ ಅದು ಸೈಕಾಲಜಿಗೆ ಸಂಬಂಧಪಟ್ಟಿದ್ದು. ಅಲ್ಲೇ ಹತ್ತಿರದಲ್ಲಿ ಇದು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ ಪಕ್ಕದಲ್ಲೇ ಇದು ಇನ್ನೊಬ್ರು ಯಾರೋ ಒಬ್ಬರು ರಿಟೈರ್ಡ್ ಸೈಕಾಲಜಿ ಪ್ರೊಫೆಸರ್ ಇದ್ದರು, ಅವ್ರ ಮನೆಗೆ ಹೋದ್ರು. ಅಲ್ಲೊಂದು 4 to 6 hours ಡಿಸ್ಕಸ್ ಮಾಡಿದ್ವಿ ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಬಗ್ಗೆ. ಅವನ್ನೆಲ್ಲ ಇದಾಯ್ತು. ಆಮೇಲೆ ಅಲ್ಲಿಂದ ಬರ್ಬೇಕಾದ್ರೆ ತಲೆ ಕೆಟ್ಟೋಗಿತ್ತು ನನಗೆ. ಅವ್ರದ್ದೇನೋ ಇದೆ ಸ್ಕ್ರಿಪ್ಟ್ ಒಂಥರ ಇದೆ, ಇದಿದೆ. ಅವ್ನಿಗೆ ಹೇಳಿಬಿಟ್ಟೆ, ನೋಡಪ್ಪ ಇನ್ನು 5-6 ದಿವಸ ಇದೆ ಅಷ್ಟೇ, ನಾನು ಈಗಲೇ ಹೇಳ್ಬಿಡ್ತೀನಿ, ಈ ಪಾತ್ರ ನನ್ನ ಕೈಲಿ ಮಾಡೋಕ್ಕಾಗಲ್ಲ ನಾನು. ಯಾಕೆ ಅಂತ ಸಿಕ್ಕಾಪಟ್ಟೆ ಗೊಂದಲಗಳಿದೆ. ಗೊಂದಲ ಅಂದರೆ ನನ್ನ ಮನಸ್ಸಿನಲ್ಲಿ, ನಿನ್ನ ಮನಸ್ಸಿನಲ್ಲಿ ಏನೂ ಇಲ್ಲದೇ ಇರ್ಬೋದು. ಬಟ್ ನಾವು ಸೆಟ್ಗೆ ಹೋದಾಗ ನನಗೆ ಈ ಗೊಂದಲ ಇದ್ದರೆ ಅದು ಚರ್ಚೆಗೆ ಇದಾಗುತ್ತೆ, ಅನುವು ಮಾಡಿಕೊಡುತ್ತೆ. ಆಮೇಲೆ ಆ ಚರ್ಚೆಯಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ನನಗೆ ಎಸ್ ಇದು ಕರೆಕ್ಟು ಅನ್ನೋವರೆಗೂ ನಾನು ಮಾಡಲ್ಲ, ಯಾವುದೇ ಆಗ್ಬೋದು. ಆದ್ದರಿಂದ ನಾನು ಕೈ ಬಿಟ್ಬಿಡೋದು ವಾಸಿ ಅಂತ. ಏನಣ್ಣ ಈ ಟೈಮ್ನಲ್ಲಿ ನೀವು ಹಿಂಗೆ ಹೇಳ್ತಿದ್ದೀರಿ ಅಂತ. ಯು ಡೋಂಟ್ ವರಿ, ಐ ವಿಲ್ ಪ್ರೊವೈಡ್ ಯು ಎ ವೆರಿ ಗುಡ್ ಆರ್ಟಿಸ್ಟ್. ರಾಮಕೃಷ್ಣನ್ನ ಅಪ್ರೋಚ್ ಮಾಡು, ಒಳ್ಳೆ ಆ್ಯಕ್ಟರು, ನಾನು ಬೇಕಾದ್ರೆ ಮಾತಾಡ್ತೀನಿ ಅಂತ. ನಾನು ಮಾತಾಡಿದೆ ಅಂತ. ಏನಣ್ಣ ನೀವು ಮಾಡೋ ಪಾತ್ರ ನೋಡಿ, ಅಲ್ಲಿ ಏನು ಪ್ರಾಬ್ಲಮ್ ಇರೋಲ್ಲ ನಿನಗೆ ಅಂದರೆ ಅವನಿಗೆ ಇದು ಯಾವುದು ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ ಅಲ್ವಾ, ಫಿಲಾಸಫಿಯ ಸಮಸ್ಯೆ ಇರಲ್ಲ ಅವನಿಗೆ. ಅವನು ಸಿನಿಮಾಗಿ ನೋಡ್ತಾನೆ, ಕೊಟ್ಟಿದ್ದನ್ನು ಇದನ್ನು ಮಾಡ್ತಾನೆ. ಓಕೆ, ನಿನಗೆ ಪ್ರಾಬ್ಲಮ್ ಇರಲ್ಲ, ಅವನಿಗೂ ಪ್ರಾಬ್ಲಮ್ ಇರಲ್ಲ. ಹಾಗಾಗಿ ಆ ಪಾತ್ರ ಅವನಿಗೆ ಹೋಯ್ತು.